ಇಂದು ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಬಗದಷ್ಟು ಬಯಲಾಗ್ತಾ ಇದೆ ಪ್ರಾಚ್ಯ ಅವಶೇಷಗಳ. ಇಂದು ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ, ಬಗದಷ್ಟು ಬಯಲಾಗ್ತಿವೆ ಪ್ರಾಚ್ಯ ಅವಶೇಷ. ಲಕ್ಕುಂಡಿ ಹೊರವಲಯದ ತೋಟದ ಮನೆ, ಜಮೀನಿನ ಪಂಪ್ಸೆಟ್ ಶಿಲೆಗಳಿಂದ ನಿರ್ಮಾಣ ಮಾಡಲಾಗಿದೆ. ಬಾವಿಯಲ್ಲಿಯೂ ಕೂಡ ಸರಸ್ವತಿ ಲಕ್ಷ್ಮೀ ಮೂರ್ತಿ ಪತ್ತೆಯಾಗಿರುವಂಥದ್ದು. ಕೀರ್ತಿ ಮುಖ ಹಾಗೂ ದ್ವಾರಪಾಲಕರು ಕೂಡ, ಹಾಗೆ ದಾನಶಾಸ್ತ್ರ ಶಿಲೆ ಪತ್ತೆಯಾಗಿದೆ. 12ನೇ ಶತಮಾನದ ಶಿಲೆ, 2 ಹೆಡೆಯ ನಾಗರ ಕಲ್ಲು ಸೇರಿದಂತೆ ಹಲವು ಪ್ರಾಚ್ಯ ಅವಶೇಷಗಳು ಕೂಡ ಪತ್ತೆಯಾಗಿರುವಂಥದ್ದು. ನೋಡಿ, ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಜಿಲ್ಲಾಡಳಿತ ನೇತೃತ್ವದಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯದಿಂದ ದಿನದಿಂದ ದಿನಕ್ಕೆ ಹೆಚ್ಚಿನ ಕುತೂಹಲವನ್ನ ಕೂಡ ಮೂಡಿಸ್ತಾ ಇರುವಂಥದ್ದು, ಸಾಕಷ್ಟು ಸಂಚಲನವನ್ನ ಕೂಡ ಮೂಡಿಸ್ತಾ ಇದೆ ಅಂತಾನೆ ಹೇಳ್ಬೋದು. ನೋಡಿ, ಈ ಪ್ರದೇಶದಲ್ಲಿ ಪ್ರತಿದಿನ ಅಮೂಲ್ಯವಾದಂತಹ ಪುರಾತನ ವಸ್ತುಗಳು ಕೂಡ ಪತ್ತೆಯಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಸಮೀಪ ಕಳೆದ 8 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಕೈಗೊಳ್ಳಲಾಗಿರುವಂಥದ್ದು. ಈಗಾಗಲೇ 4 ಬ್ಲಾಕ್ಗಳಂತೆ ಮಣ್ಣನ್ನು ತೆಗೆಯಲಾಗಿದೆ. ಈ ವೇಳೆ ಶಿವಲಿಂಗಗಳು ಪತ್ತೆಯಾಗಿದೆ, ನಾಗರ ಕಲ್ಲುಗಳು ಪತ್ತೆಯಾಗಿದೆ, ಶಿವಲಿಂಗದ ಪೀಠೆಗಳು, ಪಾಣಿಪೀಠಗಳು, ವಿವಿಧ ವಿಗ್ರಹಗಳು, ಶಿವಾಲಯದ ರಚನೆಯ ಒಂದು ಕುರುಹುಗಳು ಸೇರಿದಂತೆ ಹಲವಾರು ಪುರಾತನ ವಸ್ತುಗಳು ಕೂಡ ಪತ್ತೆಯಾಗಿರುವಂಥದ್ದು. ಇದೀಗ ಜಮೀನಿನ ಪಂಪ್ಸೆಟ್ ಶಿಲೆಗಳಿಂದ ನಿರ್ಮಾಣವನ್ನ ಮಾಡಲಾಗಿರುವಂಥದ್ದು. ಹಾಗೆ ಬಾವಿಯಲ್ಲಿಯೂ ಕೂಡ ಸರಸ್ವತಿಯ ಮೂರ್ತಿ, ಹಾಗೆ ಲಕ್ಷ್ಮಿಯ ಮೂರ್ತಿ, ಕೀರ್ತಿ ಮುಖ ಮತ್ತು ದ್ವಾರಪಾಲಕರ ವಿಗ್ರಹಗಳು ಕೂಡ ಪತ್ತೆಯಾಗಿರುವಂಥದ್ದು. ಇನ್ನು ದಾನಶಾಸ್ತ್ರ ಶಿಲೆ ಕೂಡ ಪತ್ತೆಯಾಗಿದೆ. ಇದು 12ನೇ ಶತಮಾನದ ಶಿಲೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಅದರ ಜೊತೆಗೆ 2 ಹೆಡೆಯ ನಾಗರ ಕಲ್ಲು ಸೇರಿದಂತೆ ಹಲವಾರು ಪ್ರಾಚ್ಯ ಅವಶೇಷಗಳು ಕೂಡ ಪತ್ತೆಯಾಗಿರುವಂಥದ್ದು, ಪುರಾತನ ವಸ್ತುಗಳು. ದೇವಸ್ಥಾನ ಕರೆಕ್ಟ್